ಖಾತೆ ಹೋರಾಟದಲ್ಲಿ ಲಾಠಿ ಪ್ರಹಾರದ ಹಿನ್ನೆಲೆ ಕಲಬುರಗಿಯಲ್ಲಿ ಇಂದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಮಾಜ. ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಪ್ರತಿಭಟನೆ. ರಸ್ತೆ ತಡೆದು ಪ್ರತಿಭಟನೆ ಮಾಡಿದ ಪಂಚಮಸಾಲಿ ಸಂಘಟನೆ. ಸರ್ಕಾರ ವಿರುದ್ಧ ಧಿಕ್ಕಾರ ಹಾಕುತ್ತಾ ಪಾದಯಾತ್ರೆ ಮಾಡಿದ ಪ್ರತಿಭಟನಾಕಾರರು. ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ವಜಾಗೊಳಿಸಬೇಕು ಹಾಗೂ ಮೇಲೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿ ತನಿಖೆ ನಡೆಸಿ ಕಠಿಣವಾದ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಮನವಿ ಸಲ್ಲಿಸಲಾಯಿತು. ಮೊನ್ನೆ
ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಏನು ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ 2A ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಹೋರಾಟವನ್ನು ಹಾಕ್ಕೊಂಡಿದ್ದು, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡವರ ಮೇಲೆ ಹಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಸರ್ಕಾರ ಮಾಡಿರ್ತಕ್ಕಂಥ ಏನು ಕ್ರಮ ಇದೆಯಲ್ಲ, ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ 2D ಏನು ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿತ್ತು. ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ. ಹಾಗಾಗಿತ್ತು ಏನು ಸಮಾಜದ ಎಲ್ಲ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಹಮ್ಮಿಕೊಂಡಾಗ ಹಠಾತ್ತಾಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡವರ ತಲೆಗಳನ್ನು ಹೊಡೆದು ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕ್ರಮ ಏನಿದೆಯಲ್ಲ, ಈ ಸಮಾಜದವರು ಖಂಡಿಸ್ತಾ ಇದ್ದೀವಿ. ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ. ಇಂತಹ ಒಂದು ದೊಡ್ಡ ಬೆದರಿಕೆಗೆ ನಮ್ಮ ಸಮಾಜದವರು ಯಾವತ್ತೂ ಹೆದರೋದಿಲ್ಲ. ಈ ಒಂದು 2A ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮನೆ ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ. ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ. ತಕ್ಷಣ ಎಲ್ಲ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. 2A ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ. ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಒಂದು ರ್ಯಾಲಿಯ ಮುಖಾಂತರ ಇಡೀ ಲಿಂಗಾಯತ ಸಮಾಜ ಬೆಳಗಾವಿಗೆ ಹೋದ ನಂತರ ಇವತ್ತು ನೀವೆಲ್ಲ ಟಿ ವಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಂತ್ಕೊಂಡಿದ್ದೀರಿ. ಇವತ್ತು ಲಿಂಗಾಯತಿ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ದರೆ ಅನ್ನೋದು ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ವಿಚಾರ ಮಾಡಬೇಕಿಲ್ಲ, ಹಿಂದಿನ ಯಾವುದೇ ಸರ್ಕಾರ ಆದರೂ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥ ಸರ್ಕಾರ ಯಾವುದಾದ್ರೂ ಮುನ್ನೆಲೆಗೆ ಇದ್ರಪ್ಪ ಅನ್ನೋದು ಇವತ್ತು ಸಿದ್ದರಾಮಯ್ಯ ಸರ್ಕಾರ. ಇವತ್ತು ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಕೇಳಕ್ಕೆ ಬಯಸ್ತೇನೆ. ಇವತ್ತು ಸಿದ್ದರಾಮಯ್ಯ ಅವರೇ, ನಿಮ್ಮ ಸಮಾಜ ಇದ್ದರೆ ಈ ಸಂದರ್ಭದಲ್ಲಿ ನೀವು ಏನು ಕ್ರಮ ಕೈಗೊಳ್ತಿದ್ದೀರಿ? ಇವತ್ತು ಲಿಂಗಾಯತ ಸಮಾಜದಿಂದ ಇವತ್ತು ನಮ್ಮ ಶಾಸಕರಿದ್ದಾರೆ. ಲಿಂಗಾಯತ ಮತಗಳನ್ನು ತೆಗೆದುಕೊಂಡು ಇವತ್ತು ಶಾಸಕರು ಇವತ್ತು ಅಧಿವೇಶನಕ್ಕೆ ಪ್ರವೇಶ ಮಾಡಿದ್ದಾರೆ. ಇವತ್ತು ನೀವು ಯಾಕೆ ಧ್ವನಿ ಎತ್ತಲಿದ್ದೀರಿ? ನೀವು ಮತ ಬೇಕಾದಾಗ ಲಿಂಗಾಯತ ಸಮಾಜ ನಮಗೆ ಒಂದು ಅಂತ ಹೇಳ್ತೀರಿ. ಇವತ್ತು ಆ ಮತಗಳನ್ನು ತೆಗೆದುಕೊಂಡಂಥ ನಿಮ್ಮ ಗೌರ್ಮೆಂಟ್ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಮಗೆ ಲಾಠಿ ಪ್ರಹಾರ ಮಾಡಿ ಇವತ್ತು ಲಾಠಿ ಪ್ರಹಾರ ಮಾಡಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದೇ ಹೇಳಿಕೆ ವಿಚಾರ ಮಾಡಬೇಕಾದ್ರೆ ಇವತ್ತು ಲಿಂಗಾಯತರು ಓಟ್ ಹಾಕಿಲ್ಲ ನಿಮ್ಗೆ. ಲಿಂಗಾಯತರು ನಿಮ್ಮ ಪಕ್ಷದಲ್ಲಿ ಶಾಸಕರಿಲ್ವಾ? ನಾವು ವಿಚಾರ ಮಾಡಬೇಕಾದ್ರೆ ಇವತ್ತು ಪ್ರಜಾಪ್ರಭುತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಪ್ರಜಾಪ್ರಭುತ್ವ ಇವತ್ತು ಅದೇನು ಇವತ್ತು ಕಾಂಗ್ರೆಸ್ದವರು ಕೊಗ್ಗಲಿ ಮಾಡಗತ್ತೀರಿ ಇವತ್ತು ಸಂವಿಧಾನ ಬಂಧುಗಳು. ಇವತ್ತು ನಾವು ಎಚ್ಚೆತ್ತು ಮಾಡ್ಕೋಬೇಕಾದ್ರೆ ಇವತ್ತು ನಮ್ಮ 2A ಮೀಸಲಾತಿ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಕೇಳೋಕ್ಕೆ ಹಕ್ಕದ. ಇವತ್ತು ನೀವು ಸಿಕ್ಕಂಗೆ ಲಾಠಿ ಪ್ರಹಾರ ಮಾಡ್ತಿರೋದು ಇವತ್ತು ನನ್ನ ಬಳ್ಳ ಫ್ರ್ಯಾಕ್ಚರ್ ಆಗ್ಯದ. ಇಲ್ಲೆಲ್ಲ ಸಿಕ್ಕಂಗೆ ಹೊಡ್ಯೋದು ಪೊಲೀಸರು ಹೆಂಗಪ್ಪ ಅಂದ್ರೆ ಅದು ನಾರ್ಮಲ್ ಅಂಜಿಕೆಯಾಗಿ ಹೊಡಿಲಿ, ಏನಾದರೂ ತಪ್ಪಾದ್ರೆ ನೀವು ಫಸ್ಟಿಗೆ ಹೊಡಿದ ಮ್ಯಾಗೆ ನಮ್ಮ ಸಮಾಜದವ್ರು ನಿಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ಇವತ್ತು ವಿಚಾರ ಮಾಡ್ಬೇಕಾದ್ರೆ ನಿಮ್ಗೆ ಹೊಡಿಬೇಕಾದ್ರೆ ಅವ್ರು ಮೈದಾನ ಶಕ್ತಿ ಇಟ್ಟದ ಅಷ್ಟು ಹೊಡೆದಾರೆ. ಇವತ್ತು ಪೂರ ಕಂದುಗಟ್ಟೋದಿಲ್ಲ. ನನಗೆ ನಿಮ್ಗೆ ಕೈ ತೋರಿಸ್ತೀನಿ. ಪ್ರತಿಯೊಬ್ಬರಿಗೆ ಇವತ್ತು ನನಗೆ ಅನ್ನಿಸ್ ಮಟ್ಟಿಗೆ ಅಲ್ಲಿ ಬಂದಂಥ ಒಂದು 20% ಜನರಿಗೆ ಲಾಠಿ ಏಟು ಬಿದ್ದಾವೆ. ಎಷ್ಟೋ ಜನರಿಗೆ ತಲೆ ಹೊಡೆದವಾಗ 1-2 ಲಾಠಿ ಏಟು ಬಿದ್ದವರು ಅವರು ಮನೆಗೆ ಹೋಗ್ಯಾರ. ಯಾಕಪ್ಪ ನಮಗಪ್ಪ ಅನ್ನೋಂಥ ಒಂದು ಉದ್ದೇಶಕ್ಕಾಗಿ ಬಂಧುಗಳೇ, ನಾವು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಹಕ್ಕು ಕೇಳೋಕ್ಕೆ ನೀವು ಸ್ವತಂತ್ರ ಕೊಡಲ್ಲ ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ನೀವು ಪ್ರೂವ್ ಮಾಡಿಕೊಟ್ಟಿರಿ. ಮುಂದಿನ ದಿನದಲ್ಲಿ ನಮ್ಮ ಜಯ ಮೃತ್ಯುಂಜಯ ಅವರ ಅಪ್ಪರ ನೇತೃತ್ವದಲ್ಲಿ ಅವ್ರು ಹೇಳ್ಯಾರ ಇವತ್ತು ಮುಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ನಿಮಗೆ ನಾವು ಎಚ್ಚೆತ್ತು ಮುಟ್ಟಿಸ್ತೇವೆ, ನಾವು ಇವತ್ತು ನಮ್ಮ ಬಿಸಿ ಮುಟ್ಟಿಸ್ತೇವೆ ಅಂತ ಒಂದು ಹೇಳಿಕೆ ಕೊಟ್ಟರೆ ಅದೇ ಪ್ರಕಾರ ನಮ್ಮ ಜಯ ಮೃತ್ಯುಂಜಯ ಅಪ್ಪರ ನೇತೃತ್ವದಲ್ಲಿ ಮುಂದಿನ ನಡೆ ಯಾವುದೇ ರೀತಿ ಇರಲಿ. ಇವತ್ತು ಇದು ಕ್ರೂರ ಏನು ಲಾಠಿ ಪ್ರಹಾರ ಮಾಡಿರಿ ಅದಕ್ಕೆ ಮುಂದಿನ ಉಗ್ರ ಹೋರಾಟ ನಾವು ಮಾಡೋಕ್ಕೆ ತಯಾರಿದ್ದೇವೆ ನಮ್ಮ ಸಮಾಜದವರು. ಅದಕ್ಕಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಲಿಂಗಾಯತ ವಿರೋಧ ಸರ್ಕಾರ ಅಂತದ್ದು ಪ್ರೂವ್ ಮಾಡಿಕೊಟ್ರಿ. ಇದಕ್ಕೆ ನಾವು
ಮುಂದಿನ ದಿನದಲ್ಲಿ ನಾವು ಇದಕ್ಕೆ ನಾವು ಪಾಠ ಕಲಿಸ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿ 12 ಮಾತನ್ನು ಹೆಸರು ಆನಂದ್ ಪಾಟೀಲ್ ಕೊರಳಿ. स्वामीजी तुम आगे बढ़ो, हम तुम्हारे साथ हैं। स्वामीजी तुम आगे बढ़ो, हम तुम्हारे साथ हैं। वप्पा पंचम साले, होली पंचम साले, वप्पा पंचम साले, होली हरा हरा हाले, हरा हरा हाले, बेका बेको, इसराती बेको, बेका बेको, इसराती बेको, हरा हरा हाले, हरा हरा हाले, वप्पा पंचम साले, होली पंचम साले, वप्पा पंचम साले, होली पंचम साले। स्वामीजी तुम आगे बढ़ो, हम तुम्हारे साथ हैं। स्वामीजी तुम आगे बढ़ो, हम तुम्हारे साथ हैं। वप्पा पंचम साले, होली पंचम साले, वप्पा पंचम साले, होली पंचम साले। कपाल के सरकार के